ನಮಸ್ಕಾರ. 3 ಜಾ ಮತ್ತು 4 ಜಾ ಚೆಕ್ಸ್ಗಳನ್ನು ಡಿಸ್ಮ್ಯಾಂಟಲ್ ಮಾಡುವ ಮತ್ತು ಅಸೆಂಬ್ಲಿ ಮಾಡುವ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈಗ ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಲೇತ್ನ 3 ಜಾ ಸ್ವಯಂ ಕೇಂದ್ರಿತ ಚೆಕ್ ಅನ್ನು ಡಿಸ್ಮ್ಯಾಂಟಲ್ ಮಾಡುವುದು, ಲೇತ್ನ 4 ಜಾ ಸ್ವತಂತ್ರ ಚೆಕ್ ಅನ್ನು ಡಿಸ್ಮ್ಯಾಂಟಲ್ ಮಾಡುವುದನ್ನು ಕಲಿಯುವುದು, 3 ಜಾ ಮತ್ತು 4 ಜಾ ಚೆಕ್ ಅನ್ನು ಅಸೆಂಬಲ್ ಮಾಡುವ ವಿಧಾನವನ್ನು ತಿಳಿಯುವುದು. ಟರ್ನಿಂಗ್ ಕಾರ್ಯಾಚರಣೆಗಳಿಗಾಗಿ ಲೇತ್ ಮೇಲೆ ವರ್ಕ್ ಪೀಸ್ ಅನ್ನು ನಿಖರವಾಗಿ ಕ್ಲಾಂಪ್ ಮಾಡಲು ಚೆಕ್ಸ್ಗಳನ್ನು ಬಳಸಲಾಗುತ್ತದೆ. ಚೆಕ್ಸ್ಗಳನ್ನು ಮಿಲ್ಲಿಂಗ್ ಕಾರ್ಯಾಚರಣೆಗಳಿಗಾಗಿ ಇಂಡೆಕ್ಸಿಂಗ್ ಫಿಕ್ಸ್ಚರ್ನಲ್ಲಿಯೂ ಬಳಸಲಾಗುತ್ತದೆ. ಚೆಕ್ ಕೀ ಎನ್ನುವುದು ಚೆಕ್ನ ಜಾಸ್ಗಳನ್ನು ಬಿಗಿಗೊಳಿಸಲು ಅಥವಾ ಸಡಿಲಗೊಳಿಸಲು ವಿನ್ಯಾಸಗೊಳಿಸಲಾದ ಟೂಲ್ ಆಗಿದೆ. ಸ್ಕ್ರೋಲ್ ಚೆಕ್ ಎಂದು ಕರೆಯಲ್ಪಡುವ ಲೇತ್ ಚೆಕ್ ಅನ್ನು ಲೇತ್ನ ಹೆಡ್ ಸ್ಟಾಕ್ ಮೇಲೆ ಮೌಂಟ್ ಮಾಡಲಾಗಿರುತ್ತದೆ. ಚೆಕ್ಗಳು 3 ಇಂಚಸ್, 4 ಇಂಚಸ್, 5 ಇಂಚಸ್, 6 ಇಂಚಸ್ ಇತ್ಯಾದಿಗಳಂತಹ ವಿವಿಧ ಗಾತ್ರಗಳಲ್ಲಿ ಬರುತ್ತವೆ. ವಿವಿಧ ಕಾರ್ಯಾಚರಣೆಗಳಿಗಾಗಿ ವಿವಿಧ ರೀತಿಯ ಚೆಕ್ಸ್ಗಳನ್ನು ಬಳಸಲಾಗುತ್ತದೆ. ಅವುಗಳಲ್ಲಿ ಕೆಲವೆಂದರೆ ಸೆಲ್ಫ್ ಸೆಂಟರಿಂಗ್ 3 ಜಾ ಚೆಕ್, 4 ಜಾ ಚೆಕ್, ಡ್ರಿಲ್ ಚೆಕ್, ಕಾಲೆಟ್ ಚೆಕ್, ಮ್ಯಾಗ್ನೆಟಿಕ್ ಚೆಕ್, ಕಾಂಬಿನೇಷನ್ ಚೆಕ್, ಹೈಡ್ರಾಲಿಕ್ ಚೆಕ್, ಏರ್ ಚೆಕ್. 3 ಜಾ ಚೆಕ್ನ ಭಾಗಗಳು: ಬ್ಯಾಕ್ ಪ್ಲೇಟ್, ಬಾಡಿ, ಕ್ರೌನ್ ವೀಲ್, ಜಾಸ್, ಸ್ಕ್ರೋಲ್ ಪಿನ್, ಪಿನಿಯನ್ಸ್. ಫೋರ್ ಜಾ ಚೆಕ್ನ ಭಾಗಗಳು: ಬಾಡಿ, ಬ್ಯಾಕ್ ಪ್ಲೇಟ್, ಜಾಸ್, ಕೀ ಅಂಡ್ ಕೀವೇ, ಕೀ ಸಾಕೆಟ್. ಈ ಅಭ್ಯಾಸಕ್ಕೆ ಅಗತ್ಯವಿರುವ ಟೂಲ್ಗಳು: ಮ್ಯಾಲೆಟ್, ಕಾಪರ್ ಡ್ರಿಫ್ಟ್, ಆಲೆನ್ ಕೀ ಸೆಟ್, ಸ್ಕ್ರೂ ಡ್ರೈವರ್ ಸೆಟ್, ಸ್ಪ್ಯಾನರ್ ಸೆಟ್, ಗ್ರೀಸ್, lubricating oil with can, check key, kerosene oil with cotton cloth. ಈಗ ನಾವು 3 ಜಾ ಚೆಕ್ ಅನ್ನು ಡಿಸ್ಮ್ಯಾಂಟಲ್ ಮಾಡಲು ಮತ್ತು ರೀಅಸೆಂಬಲ್ ಮಾಡಲು ಕಲಿಯೋಣ. ಕಾಟನ್ ವೇಸ್ಟ್ನಿಂದ 3 ಜಾ ಸೆಲ್ಫ್ ಸೆಂಟರಿಂಗ್ ಚೆಕ್ನ ಬಾಡಿಯನ್ನು ಸ್ವಚ್ಛಗೊಳಿಸಿ. ಚೆಕ್ನ ಕಾರ್ಯನಿರ್ವಹಣೆಯನ್ನು ಪರೀಕ್ಷಿಸಿ. ಚೆಕ್ ಕೀಯೊಂದಿಗೆ ಯಾವುದೇ ಪಿನಿಯನ್ಗಳನ್ನು ಆಂಟಿ ಕ್ಲಾಕ್ವೈಸ್ ಆಗಿ ತಿರುಗಿಸಿ. ತಿರುಗಿಸುವ ಮೂಲಕ ಎಲ್ಲಾ 3 ಜಾಸ್ಗಳನ್ನು ಒಂದರ ನಂತರ ಒಂದರಂತೆ ತೆಗೆದುಹಾಕಿ. ಸ್ಕ್ರೂಸ್ ಅಥವಾ ಬೋಲ್ಟ್ಸ್ಗಳನ್ನು ಅನ್ಸ್ಕ್ರೂ ಮಾಡುವ ಮೂಲಕ ಬ್ಯಾಕ್ ಪ್ಲೇಟ್ ಅನ್ನು ತೆಗೆದುಹಾಕಿ. ಕರ್ವ್ಡ್ ಕೀಸ್ಗಳನ್ನು ತೆಗೆದುಹಾಕುವ ಮೂಲಕ ಪಿನಿಯನ್ಸ್ಗಳನ್ನು ಪ್ರತ್ಯೇಕಿಸಿ. ಚೆಕ್ ಬಾಡಿಯಿಂದ ಸ್ಕ್ರೋಲ್ ಡಿಸ್ಕ್ ಅನ್ನು ತೆಗೆದುಹಾಕಿ.
ಕೆರೋಸಿನ್ ಆಯಿಲ್ನಿಂದ ಎಲ್ಲಾ ಭಾಗಗಳನ್ನು ಸ್ವಚ್ಛಗೊಳಿಸಿ ಮತ್ತು ಕಾಟನ್ ಬಟ್ಟೆಯಿಂದ ಒರೆಸಿ. ಯಾವುದೇ ಮುರಿದ ಅಥವಾ ಸವೆದ ಭಾಗಗಳನ್ನು ಸರಿಪಡಿಸಿ ಅಥವಾ ಬದಲಾಯಿಸಿ. ಗ್ರೀಸ್ನೊಂದಿಗೆ ಸ್ಲೈಡಿಂಗ್ ಸರ್ಫೇಸ್ಗಳನ್ನು ಲ್ಯೂಬ್ರಿಕೇಟ್ ಮಾಡಿ. ಒಂದರ ನಂತರ ಒಂದರಂತೆ ಚಕ್ ಬಾಡಿಗೆ ಅಸೆಂಬಲ್ ಮಾಡುವ ಮೂಲಕ ಚಕ್ನ ಎಲ್ಲಾ ಭಾಗಗಳನ್ನು ರೀಅಸೆಂಬಲ್ ಮಾಡಿ. ಬ್ಯಾಕ್ ಪ್ಲೇಟ್, ಕರ್ವ್ಡ್ ಕೀಸ್, ಪಿನಿಯನ್ಸ್, ಸ್ಕ್ರೋಲ್ ಡಿಸ್ಕ್, ಸ್ಕ್ರೂ ಬೋಲ್ಟ್ಸ್ ಮತ್ತು 3 ಜಾಸ್ಗಳನ್ನು ಮಷಿನ್ ಸ್ಪಿಂಡಲ್ ಮೇಲೆ ಚಕ್ ಅನ್ನು ಮೌಂಟ್ ಮಾಡಿ. ಚಕ್ನ ಪ್ರಾಯೋಗಿಕ ಚಾಲನೆಯನ್ನು ತೆಗೆದುಕೊಳ್ಳಿ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ. ಈಗ ನಾವು 4 ಜಾ ಚಕ್ ಅನ್ನು ಡಿಸ್ಮ್ಯಾಂಟಲ್ ಮಾಡಲು ಮತ್ತು ರೀಅಸೆಂಬಲ್ ಮಾಡಲು ಕಲಿಯೋಣ. ಕಾಟನ್ ವೇಸ್ಟ್ನೊಂದಿಗೆ 4 ಜಾ ಇಂಡಿಪೆಂಡೆಂಟ್ ಚಕ್ನ ಬಾಡಿಯನ್ನು ಸ್ವಚ್ಛಗೊಳಿಸಿ. ಚಕ್ನ ಕಾರ್ಯನಿರ್ವಹಣೆಯನ್ನು ಪರೀಕ್ಷಿಸಿ. ಚಕ್ ಕೀ ಮೂಲಕ ಸ್ಕ್ರೂಸ್ಗಳನ್ನು ಆಂಟಿ ಕ್ಲಾಕ್ವೈಸ್ ಆಗಿ ತಿರುಗಿಸುವ ಮೂಲಕ ಎಲ್ಲಾ 4 ಜಾಸ್ಗಳನ್ನು ಪ್ರತ್ಯೇಕವಾಗಿ ತೆಗೆದುಹಾಕಿ. ಲಾಕಿಂಗ್ ಸ್ಕ್ರೂಸ್ಗಳನ್ನು ತಿರುಗಿಸುವ ಮೂಲಕ ಫೋರ್ಕ್ ಪಿನ್ಸ್ಗಳನ್ನು ತೆಗೆದುಹಾಕಿ. ಎಲ್ಲಾ 4 ಡ್ರೈವಿಂಗ್ ಸ್ಕ್ರೂಸ್ಗಳನ್ನು ತೆಗೆದುಹಾಕಿ. ಹಾಳಾಗಿರುವ ಭಾಗಗಳನ್ನು ಸರಿಪಡಿಸಿ ಅಥವಾ ಬದಲಾಯಿಸಿ. ಕೆರೋಸಿನ್ ಆಯಿಲ್ನಿಂದ ಎಲ್ಲಾ ಭಾಗಗಳನ್ನು ಸ್ವಚ್ಛಗೊಳಿಸಿ ಮತ್ತು ಕಾಟನ್ ಬಟ್ಟೆಯಿಂದ ಒರೆಸಿ. ಎಲ್ಲಾ ಚಲಿಸುವ ಸರ್ಫೇಸ್ಗಳನ್ನು ಗ್ರೀಸ್ನಿಂದ ಲ್ಯೂಬ್ರಿಕೇಟ್ ಮಾಡಿ. ಒಂದರ ನಂತರ ಒಂದರಂತೆ ಚಕ್ ಬಾಡಿಗೆ ಅಸೆಂಬಲ್ ಮಾಡುವ ಮೂಲಕ ಚಕ್ನ ಎಲ್ಲಾ ಭಾಗಗಳನ್ನು ರೀಅಸೆಂಬಲ್ ಮಾಡಿ. ಡ್ರೈವಿಂಗ್ ಸ್ಕ್ರೂಸ್, ಫೋರ್ಕ್ ಪಿನ್ಸ್, ಲಾಕಿಂಗ್ ಸ್ಕ್ರೂಸ್ ಮತ್ತು ಎಲ್ಲಾ 4 ಜಾಸ್ಗಳನ್ನು ಒಂದರ ನಂತರ ಒಂದರಂತೆ ಚಕ್ ಬಾಡಿಗೆ ಜೋಡಿಸುವ ಮೂಲಕ ಚಕ್ನ ಎಲ್ಲಾ ಭಾಗಗಳನ್ನು ಮರು ಅಸೆಂಬಲ್ ಮಾಡಿ. ಮಷಿನ್ ಸ್ಪಿಂಡಲ್ ಮೇಲೆ ಚಕ್ ಅನ್ನು ಮೌಂಟ್ ಮಾಡಿ. ಚಕ್ನ ಪ್ರಾಯೋಗಿಕ ಚಾಲನೆ ತೆಗೆದುಕೊಳ್ಳಿ ಮತ್ತು ಅದರ ಕಾರ್ಯಗಳನ್ನು ಪರಿಶೀಲಿಸಿ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು: ಲೇತ್ನ 3 ಜಾ ಸ್ವಯಂ ಕೇಂದ್ರಿತ ಚಕ್ ಅನ್ನು ಡಿಸ್ಮ್ಯಾಂಟಲ್ ಮಾಡುವುದು, ಲೇತ್ನ 4 ಜಾ ಸ್ವತಂತ್ರ ಚಕ್ ಅನ್ನು ಡಿಸ್ಮ್ಯಾಂಟಲ್ ಮಾಡುವುದನ್ನು ಕಲಿಯುವುದು, 3 ಜಾ ಮತ್ತು 4 ಜಾ ಚಕ್ ಅನ್ನು ಅಸೆಂಬಲ್ ಮಾಡುವ ವಿಧಾನವನ್ನು ತಿಳಿಯುವುದು. ಇದು 3 ಜಾ ಮತ್ತು 4 ಜಾ ಚಕ್ಸ್ಗಳನ್ನು ಡಿಸ್ಮ್ಯಾಂಟಲ್ ಮಾಡುವುದು ಮತ್ತು ಅಸೆಂಬಲ್ ಮಾಡುವುದು. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.